ಇನ್ನು ಶಿವಮೊಗ್ಗದ ಸ್ಟೋರಿ ನೋಡೋಣ. ಶಿವಮೊಗ್ಗದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿಯ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಗೈದಿದ್ದಾರೆ ಶಿಕ್ಷಕರು. ಯಾಕೆ ಏನಾಯಿತು ಅಲ್ಲಿ? ಮೈ ಮೇಲೆ ಬಾಸುಂಡೆ ಬರೋ ರೀತಿ 7ನೇ ಕ್ಲಾಸ್ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರೋದು ಶಿಕ್ಷಕರು. ಮೈ ಮೇಲೆ ಬಾಸುಂಡೆ ಬರಂಗೆ ಇಬ್ಬರು ಶಿಕ್ಷಕರೇನೋ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಗೊತ್ತಾ? ಶಿವಮೊಗ್ಗ ಜಿಲ್ಲೆಯ ಸಾಗರದ ಶೇಟ್ತಿಕೆರೆ ಗ್ರಾಮದ ಶಾಲೆಯಲ್ಲಿ ಘಟನೆ ಆಗಿರೋದು. ಶಿಕ್ಷಕರ ಹೆಸರೂ ಇದೆ, ಪ್ರಮೋದ್ ಸಣ್ಣಕ್ಕಿ ಮತ್ತು ಮೂರ್ತಿ ಬಿ ಅಂತ. ಇವರಿಬ್ಬರೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಮುಖ್ಯೋಪಾಧ್ಯಾಯ ರಮೇಶ್ ನಾರಾಯಣ್ ವಿರುದ್ಧವೂ ಕೂಡ ಕಂಪ್ಲೇಂಟ್ ಆಗಿದೆ. ಈಗ ಸಾಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಯ ಪೋಷಕರು. ಈಗ ಶಿಕ್ಷಕರನ್ನು ಠಾಣೆಗೆ ಕರೆಸಿ ಸಂಧಾನ ಮಾಡಿಸಿದಾರಂತೆ ಪೊಲೀಸರು. ಫಸ್ಟ್ ಆಫ್ ಆಲ್ ಹೊಡೆದಿದ್ಯಾಕೆ ಅದು ಪ್ರಶ್ನೆ. ಈಗ ಮುಂಚೆ ಎಲ್ಲ ಹೊಡಿತಿದ್ರು ಬಿಡಿ, ಬಟ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸಣ್ಣ ಸಣ್ಣ ರೀಸನ್ಕ್ಕೂ ಕೂಡ ಶಿಕ್ಷಕರು ಮಕ್ಕಳ ಮೇಲೆ ಹೊಡಿತಿದ್ದಾರೆ ಅಂತ. ಎರಡು ಥರನೂ ನೋಡ್ಬೋದು ಅದನ್ನು. ಈಗ ನಾವೆಲ್ಲ ಸ್ಕೂಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೂ ಬಾಸುಂಡೆ ಬರಂಗೆ ಹೊಡಿತಾ ಇದ್ರು. ಕಾರಣ ಏನು ಅಂದರೆ ಓದಲಿಲ್ಲ, ಸರಿಯಾಗಿ ಬರಿತಾ ಇಲ್ಲ ಅಂತ, ಅದು ಹೊಡಿತಾರೆ. ಬಟ್ ಈಗ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಹೊಡಿತಾರೆ ಅನ್ನೋ ಕೇಳ್ಪಟ್ಟಿದ್ದೀವಿ. ಎಷ್ಟೋ ಆರೋಪಗಳನ್ನು ನಾವು ನೋಡಿದ್ದೀವಿ. ಈ ಥರ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಶಿಕ್ಷಕರು ಮಕ್ಕಳ ಮೇಲೆ ಹೊಡಿತಾರೆ. ಅಟ್ಲೀಸ್ಟ್ ನಮ್ಮ ಪೇರೆಂಟ್ಸ್ಗಳ ಗಮನಕ್ಕೂ ಕೂಡ ತರೋದಿಲ್ಲ. ಸುಮ್ ನೋಡಿ ಅಲ್ಲಿ ಬಾಸುಂಡೆ ಬರಂಗೆ ಕೊಡ್ತಿದ್ದಾರೆ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಶೇಟ್ತಿಕೆರೆ ಗ್ರಾಮದ ಶಾಲೆಯೊಂದರಲ್ಲಾಗಿರುವಂಥ ಘಟನೆ. ಇಬ್ಬರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದು. ಪ್ರಮೋದ್ ಸಣ್ಣಕ್ಕಿ ಮತ್ತು ಮೂರ್ತಿ ಬಿ ಅನ್ನೋರೇನೋ ಇಬ್ಬರು ಶಿಕ್ಷಕರು ಹೊಡೆದಿದ್ದಾರೆ ಈ ವಿದ್ಯಾರ್ಥಿಗೆ ಅಂತ. ಕಂಪ್ಲೇಂಟ್ ದಾಖಲಾಯಿತು. ಪೊಲೀಸ್ ಠಾಣೆಗೂ ಅವ್ರನ್ನ ಕರೆಸಿ ಏನೋ ಮಾತುಕತೆ ಮಾಡಿ ಕಳಿಸಿದಾರಂತೆ.